ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವ್ಲಾಗ್. ಆ್ಯಕ್ಚುಲಿ ಗೈಸ್ ಏನು ತಗೋತಂಡ, ಇವತ್ತು ನಾನು ಲೈಸೆನ್ಸ್ ಟೆಸ್ಟಿಗೆ ಹೋಗ್ತಾ ಇರುವಂಥದ್ದು. ಇಷ್ಟು ದಿವಸ ಲೈಸೆನ್ಸ್ ಇಲ್ಲದೆ ಓಡಿಸ್ತಾ ಇದ್ದೀನಿ, ಎಲ್ಲೆಲ್ಲ ಅರಿತ್ತು. ಸೊ ಹಾಗೆ ಧೈರ್ಯದಲ್ಲಿ ಓಡಿಸ್ತಾ ಇದ್ದದ್ದು. ಸೊ ಹಾಗೆ ಇವತ್ತು ನನ್ನ ಡ್ರೈವ್ ಟೆಸ್ಟ್ ಮೇಲ್ಕಾರಿಗೆ ಹೋಗ್ತಾ ಇದ್ದೀನಿ. ಹಾಗೆ ನಾನು ಮತ್ತು ನನ್ನ ಸಣ್ಣ ಮಗು ಇದ್ದಾಳಲ್ಲ, ಅವಳನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮತ್ತು ನೋಡೋಣ ಇವತ್ತಿನ ಡ್ರೈವು ನನ್ನ ಟೆಸ್ಟ್ ಪಾಸ್ ಆಗ್ತದ ಏನಾಗ್ತದೆ ಅಂತ ಗೊತ್ತಿಲ್ಲ. ಇವತ್ತೇ ರಿಸಲ್ಟ್ ಸಿಗುತ್ತಾ ಏನು ಅಂತ ನೋಡೋಣ ಬನ್ನಿ. ಮೆಲ್ಕರ್ಗೆ ರೀಚ್ ಆಗ್ತಾ ಬಂದೆ. ಮೆಲ್ಕರ್ನಲ್ಲಿ ಇದ್ದೀನಿ, ಮೆಲ್ಕರ್ಗೆ ರೀಚ್ ಆಗೋದಲ್ಲ ನೋಡಿ. ಬಾಬಾ ಅಲ್ಲಿ ಎಷ್ಟು ಕೆಸರಿದೆ ಅಂದರೆ ಗಾಡಿ ತೊಳ್ಕೊಂಡು ಬಂದಿದ್ದೀನಿ. ಕೆಸರಲ್ಲಿ ಹೊರಳಾಡ್ತಾ ಇದೆ ಗಾಡಿ. ಪನಿಷ್ಮೆಂಟ್ ಅಷ್ಟೇ. ನೆಕ್ಸ್ಟ್ ವೀಕಲ್ಲಿ ಬಂದ್ರೆ ನಿಮಗೆ ಟೆಸ್ಟ್ ಆಗ್ತದೆ. ನೀವು ಬಂದು ಕೂತ್ಕೊಂಡ್ರೆ ಸಾಕು, ನಿಮಗೆ ಪಾಸ್ ಆಗ್ತದೆ. ಯಾಕಂದ್ರೆ ಅವ್ರು ಕೂಡ ಒಂದು ಪನಿಷ್ಮೆಂಟ್ ನಿಮ್ಗೆ ಗೊತ್ತಾಗ್ತದೆ, ಅವ್ರಿಗೆ ಸ್ವಲ್ಪ ತಿದ್ದಿರಿ ಅಂತ ಹೇಳಿ. ಜಸ್ಟ್ ತಿದ್ದೋಕೆ ಮಾತ್ರ ಇಂದ ಟೈಮಲ್ಲಿ ಅಷ್ಟೇನು ಒಂದು ವೀಕ್ ಇನ್ನೊಂದು ವೀಕ್ ಹಾಕುವ. ಯಾವ ರೀತಿ ನಡೀತಾ ಇದೆ ನೋಡಿ. ಮಳೆ ಬರ್ತಾ ಇದೆ ಒಂದು ಕಡೆ. ಮಳೆ ಬರ್ತಾ ಇದೆ. ನೋಡು ಗೈಸ್, ಲೈಸೆನ್ಸ್ ಎಲ್ಲ ಪಾಸ್ ಮಾಡಿಬಿಟ್ಟು ಬಂದೆ. ಲೈಸೆನ್ಸ್ ಇನ್ನು ಪೋಸ್ಟಲ್ಲಿ ಬರೋದಂತೆ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡೋಣ. ಇವಾಗ ನನಗೆ ತುಂಬ ಹಸಿವಾಗ್ತಾ ಇದೆ. ಬೆಳಿಗ್ಗೆ ಬಂದಿದ್ದೀನಲ್ವ, ತುಂಬ ಹೊತ್ತಾಯಿತು. ಅದು ಇದು ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಅಲ್ದಾಡಿದ್ದಾಯಿತು. ಫೈನಲಿ ಒಂದು ಗುಡ್ ನ್ಯೂಸ್ ನನಗೆ. ಫೈನಲಿ ನನಗೆ ಲೈಸೆನ್ಸ್ ಸಿಗ್ತಾಯಿದೆ. ಮತ್ತು ಇವಾಗ ತುಂಬ ಹಸಿವಾಗ್ತಾ ಇದೆ. ಯಾವುದಾದ್ರೂ ಹೋಟ್ಲಿಗೆ ಹೋಗೋಣ, ಊಟ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕಿನ್ನು. ಬನ್ನಿ. ಹೋಟೆಲ್ ಹುಡ್ಕೊಂಡು ಸೀದಾ ಬಂದಿರೋಂಥದ್ದು. ನಾನಿವಾಗ ಕಲ್ಲಡ್ಕಕ್ಕೆ ರೀಚ್ ಆಗ್ತಾ ಬಂದೆ. ನೋಡೋಣ, ನನಗೆ ಇವತ್ತು ವೆಜ್ ಹೋಟೆಲ್ ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿ ಎಲ್ಲಾದರೂ ಇರ್ಬೋದು ಹೋಟೆಲ್. ನೋಡುವ, ಇಲ್ಲಿ ಒಂದು ಉಂಟು. ಗಾಡಿ ಸ್ಲೋ ಮಾಡ್ತಾ ಇದ್ದೇನೆ. KT ಹೋಟೆಲ್ಗೆ ಬಂದಿದ್ದೀನಿ ಇವಾಗ ಊಟ ಮಾಡೋದಕ್ಕೆ. ಒಂದು ಚುಚ್ಚಾವಲೆ ಅದೆಲ್ಲ ತಿನ್ನಿ. ಸಿಕ್ಕಾಪಟ್ಟೆ ಹಸಿವಾಗಿತ್ತು ಮಾತ್ರ. ಹೊಟ್ಟೆ ತುಂಬ ಊಟ ಮಾಡಿದ ಮೇಲೇ ಒಂದು ಖುಷಿ ಆಯಿತು. ಹಾಗೆ ಈಗ ಮನೆ ಕಡೆ ಹೊರಡೋದು. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗುವ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಮೇಲೆ